ಎಲ್ಲ ನನ್ನ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಎಲ್ಲರೂ ಆರಾಮದಿರಿ, ನಾನು ಆರಾಮದನು, ನೀವು ಆರಾಮದಿರತ್ತೆ ತಿಳ್ಕೊತನು. ಇವತ್ತೊಂದು ಹೊಸ ವಿಡಿಯೋ ತಂದನ್ರಿ. ಏನಂದ್ರೆ ಶೇಂಗಾ ಬಿತ್ತನೆ ಹೆಂಗೆ ಮಾಡ್ಕೋಬೇಕು ಮತ್ತು ನಮ್ಮ ಉತ್ತರ ಕರ್ನಾಟಕ ಅದು ಬೆಳಗಾವಿ ಸೈಡ್ ನಾವು ಹೆಂಗೆ ಶೇಂಗಾ ಹಾಕ್ತೇವೆ ಅನ್ನೋದು ಡಿಕ್ಲೇರ್ ಹೇಳ್ಕೊಡ್ತೇನೆ ರೀ. ಮತ್ತು ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದೀರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರ್ರಿ. ಎಲ್ಲ ಬೆಳೆ ವಿಡಿಯೋ ಈ ವಾಲಿ ವಿಲೇಜ್ ಲೈಫ್ದಾಗ ತರ್ತಾ ಇರ್ತೇನೆ ರೀ. ಯಾಕೆ ಲೇಟ್ ಮಾಡ್ದ, ಶುರು ಮಾಡೋನು ಬರ್ರಿ. ಪ್ರಿಯ ರೈತ ಬಾಂಧವ್ರೆ, 1 ಎಕರೆಕ್ಕೆ 40 ಚೀಲ ಶೇಂಗಾ ತೆಗಿಬೇಕಾದ್ರೆ ನಾವು ಉಳುಮೆ ಹೆಂಗೆ ಮಾಡ್ಕೊಂಡಿರ್ಬೇಕು? ಕಮ್ ಸೆ ಕಮ್ ಒಂದು 10 ಕ್ವಿಂಟಲರೇ ನಮ್ಮ ಶೇಂಗಾ ಬರ್ಬೇಕ್ರೆ 1 ಎಕರೆಗೆ. ಅದಕ್ಕೆ ಉಳುಮೆ ಹೆಂಗಿರ್ಬೇಕು? ಉಳುಮೆ ಮಾಡೋಕ್ಕಿಂತ ಮೊದಲ ಹೆಸರ, ಉದ್ದ, ಅಲಸಂದಿ ಇಂಥ ದ್ವಿದಳ ಧಾನ್ಯಗಳ ನಾವು ಪೈಲ ತೆಗೆದಿರಬಾರ್ದ್ರಿ. ಹೊಲ ಖಾಲಿ ಇರ್ಬೇಕು. ದ್ವಿದಳ ಧಾನ್ಯ ಇಂಥವು ತೆಗೆದಿದ್ವು ಅಂದ್ರೆ ಶೇಂಗಾ ಇಳುವರಿ ಕೊಡೋದಿಲ್ರಿ. ಅದಕ್ಕೆ ಹೊಲ ಖಾಲಿ ಕೆಡಿರಬೇಕು ಮತ್ತು ಇಂಥ ದ್ವಿದಳ ಧಾನ್ಯ ತೆಗೆದಿರಬಾರ್ದು. ಅಂತ ಟೈಮ್ದಾಗ ನಾವು ಮಾಡ್ಕೊಂತೀವಿ ಅಂದ್ರೆ ನಮ್ದು ಕಮ್ ಸೆ ಕಮ್ 10 ಕ್ವಿಂಟಲ ಬೇಕಾದ್ರೆ 40 ಚೀಲ ನಮ್ಮ ಶೇಂಗಾ ನಾವು ತೆಗಿಬಹುದ್ರಿ. ಇದಕ್ಕೆ ಹೆಚ್ಚಿಗೆ ಮ್ಯಾಲಿನ ಗೊಬ್ಬರ ಆಗಲಿ ತೊಳಗೊಬ್ಬರ ಆಗಲಿ ಜಾಸ್ತಿ ಬೇಕಾಗಿಲ್ಲ. ಶೇಂಗಾಕ್ಕೆ ಇನ್ನೊಂದೇನ, ನಮ್ಮದು ನೆಲ ಫುಲ್ ಲೂಸ್ ಆಗಿರ್ಬೇಕ್ರಿ. ಜಾಸ್ತಿ ನಾವು ಗುಮ್ಮಿಗೆ ಹಾಕಿ ಉಳುಮೆ ಮಾಡ್ಕೊಂಡಿದ್ವಿ ಅಂದ್ರೆ ನಮ್ಮ ಶೇಂಗಾ ಸರಿಯಾಗಿ ಎದ್ದು ಬರ್ತದ್ರಿ. ಮತ್ತು ಶೇಂಗಾ ಹಾಕೋದು ಹೆಂಗ, ಎಷ್ಟು ಇಂಚ್ ಇಡ್ತೇವೆ, ಎಷ್ಟು ಗ್ಯಾಪ್ ಇಡ್ತೇವೆ ಅನ್ನೋದ ನಿಮಗೆ ಈ ಹೊಲದಾಗ ನಾವು ತೋರಿಸ್ತನು. ಇದನ್ನು ತೋರಿಸ್ಬೇಕಾಗಿದ್ರಿ. ಭಾಳ ದಿವಸ ಅದು ನಾವು ವಿಡಿಯೋ ಮಾಡಿ ನಮ್ಮ ರೈತ ಬಾಂಧವ್ರು ಹೇಳ್ಬೇಕಂತೀನಿ. ಆದ್ರೆ ಇವತ್ತು ನಿಮಗೆ ಈ ವಿಡಿಯೋ ಮಾಡಿ ತೋರ್ಸಾತೇನ್ರಿ. ನೀವು ಹಾಕೋಬಹುದು, ನೀವು ಎಕರೆ ಗಂಟಲೆ ಹಾಕೋಬಹುದು, ನಿಮ್ಮ ಮನೆಗೆ ಅಂತಾನೆ ಹಾಕೋಬಹುದು. ಆದ್ರೆ ನಾವು ಬೀಜ ನಾವು ಅಂಗಡಿ ಹೋಗಿ ಕೊಂಡ್ಕೊಂಡು ಬರೋದಿಲ್ರಿ. ಯಾಕಂದ್ರೆ ನಮ್ಮ ಬೀಜ ನಾವೇ ಇಟ್ಟಿರ್ತೇವೆ. ನಮಗೆ ಎಷ್ಟು ಬೇಕಲ್ಲ ಅಷ್ಟು ಬೀಜ ನಾವು ಮನೆಯಿಂದ ತೊಗೊಂಡು ನಾವು ಇದನ್ನ ಉಳುಮೆ ಮಾಡಿರ್ತೇವ್ರಿ. ಬರೀ ಈಗ ನಾವು ತೋರಿಸ್ತೀನಿ ಈಗ ನಾವು ಬೀಜ ಹೆಂಗ್ ಹಾಕಿದೇವ ಅಂತ. ಈಗ ನಾವು ಇದಕ್ಕೆ ಮನಿ ಬೀಜ ತೊಗೊಂಡು ನಾವು ಕಿಳಸೇಂಗ ಹಾಕ್ಯವ್ರಿ, ಹಬ್ಬಸೇಂಗ ಹಾಕಿಲ್ಲ. ಈ ಕಿಳಸೇಂಗ ಹೆಂಗ್ ಹಾಕಿದೇವ ಅಂದ್ರೆ ಇದು ನೋಡ್ರಿ, ಸಾಲಿಂದ ಸಾಲಿಗೆ 18 ಇಂಚ್ ಬಿಟ್ಟವ್ರಿ. 18 ಬಿಡಬಹುದು, ಇದನ್ನ 1 ಫೂಟು ಬಿಡಬಹುದ್ರಿ. 18 ಇಂಚ್ ಮ್ಯಾಲ ಸ್ವಲ್ಪ ಒಂದು ಚೋಟಿಗೆ ಒಂದು ಗೇಣಿಗೆ ನಾವ ಕಾಳು ಹಾಕ್ಯವ್ರಿ. ಕಾಳು ಹಾಕು ವಿಧಾನ ಪೈಲ ಇದನ್ನ ಕೂರಿಗೆಲೆ ಬಿತ್ತರ್ರಿ. ಈಗ ಕೂರಿಗೆಲೆ ಯಾರು ಬಿತ್ತುದಿಲ್ಲ, ಎಲ್ಲ ಕೈಯಲ್ಲಿನ ಹಾಕ್ತಾರು. ಸೀದಾ ಹೆಂಗ್ರಿ ಇದ ನಾವ ಗೊಂಜಾಳ ಬಿತ್ತನೆ ಮಾಡಿದಂಗ ಏನು ಆಲ್ರೆಡಿ ನಾನು ಗೊಂಜಾಳ ಬಿತ್ತನೆ ನೋಡಿದಿರಿ, ಎಲ್ಲ ಬಿತ್ತನೆಗಳು ನೋಡಿದೆ. ಸೇಮ್ ಅದೇ ರೀತಿ ಅದ ಪ್ರೊಸೀಜರ್, ಅದ ಎತ್ತುಗಳ, ಅದ ಕುಂಟಿ, ಅದ ರೆಂಟಿ ಸೇಮ್ ಇದನ್ನೆಲ್ಲ ತೋರಿಸ್ಬೇಕಾದ್ರೆ ಭಾಳ ಆಗ್ತದ್ರಿ. ಅದಕ್ಕೆ ನಿಮ್ಗೆ ಡೈರೆಕ್ಟ್ ತೋರ್ಸಾತನು. ಸೀದಾ ಗೊಂಜಾಳ ಬಿತ್ತನೆ ನಾ ಹೆಂಗೆ ಮಾಡ್ತಾನ ಅದ ಸೇಮ್ ಇದ್ರ ಬಿತ್ತನೆ ಇದ್ರಿ. ಪೈಲ ಕೂರಿಗೆಲೆ ಬಿತ್ತರು, ಈಗ ಎಲ್ಲ ಕೈಲಿ ಹಾಕ್ತಾರೆ ಅಂತ ಮ್ಯಾಲ ತಿಂಡು ಬಿಡಿತಾರು. ಅದೇ ರೀತಿ ನಾವು ಎಲ್ಲ ಕುಂಟಿಲೆ ಹಾಕಿ ತಿಂಡು ಬಡ್ದ ಇದನ್ನ 18 ಇಂಚಿಗೆ ಒಂದು ಸಾಲ್ ಮಾಡಿ ಈ ರೀತಿ ನಾವು ಹಾಕಿದೇವ್ರಿ. ಈ ರೀತಿ ಹಾಕಿದಾಗ ಈ ರೀತಿ ಬಂದೈತಿದ ನೋಡ್ರಿ, ಎಷ್ಟು ಚಲೋ ಬಂದೈತಿ. ಇದರದ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಇದಕ್ಕೆ ಕಸ ಚೆನ್ನಾಗಿ ತಕ್ಕೋಬೇಕು, ಸರಿಯಾಗಿ ಕುರುಪಿ ಆಡ್ಸಲ ಕ್ಲಿಯರ್ ಮಾಡಿರ್ಬೇಕು. ಹುಳ ಹುಟ್ಟಿ ಅದು ಆಗಬಾರ್ದಂಗ ಕ್ಲಿಯರ್ ನಾವು ಮಾಡ್ಕೊಂಡಿರ್ಬೇಕ್ರಿ. ಪ್ರಿಯ ರೈತ ಬಾಂಧವ್ರೆ, ಶೇಂಗಾ ಎಲ್ಲ ಬೆಳೆದು ಬಂದ ಬಳಕ ಅದಕ್ಕೆ ಬೋದ್ ಮಾಡ್ಬೇಕ್ರಿ. ಬೋದ್ ಮಾಡ್ಲಿಲ್ಲ ಅಂದ್ರೆ ಕಾಯಿ ಇಳಿದಿಲ್ಲ. ಅದು ನಾವು ಬೋದ್ ಹೆಂಗ್ ಮಾಡ್ತೇವಂದ್ರೆ ಶೇಂಗಾ ಪೂರ ಹೂವಿಗೆ ಬಂದಾಗ ನಾವು ಮಡಿಕೆ ಹಾಕಿ ಅಂದ್ರೆ ಕುಂಟಿ ಹಾಕಿ ಬೋದ್ ಹೊಡಿತೇವ್ರಿ. ಅದು ಹೆಂಗಂದ್ರೆ ಇಲ್ಲಿ ತೋರಿಸ್ತೇನೆ ನಿಮಗ. ಶೇಂಗಾ ಪೂರ ಹೂವಿಗೆ ಬಂದಾಗ ಇಲ್ಲಿ ನಾವು ಒಡೆದ ಇದನ್ನ ಬೋದ್ ಮಾಡ್ತೇವ್ರಿ. ಇದನ್ನ ಬೋದ್ ಮಾಡಿದಾಗ ಕಾಯಿ ಬಿಡೋ ಟೈಮ್ ರೀ ಕರೆಕ್ಟ್ ಅದು ಮಣ್ಣಾಗಿ ಇಳಿದೈತ್ರಿ. ನಾವು ಈ ರೀತಿ ಹಾಕೋ ಪ್ರೊಸೀಜರ್ ಐತ್ರಿ. ನಿಮ್ ಕಡೆ ಹೆಂಗ್ ಪ್ರೊಸೀಜರ್ ಐತಿ ಹಂಗ ಮಾಡ್ಕೊಳ್ರಿ. ಆದ್ರೆ ಇದಕ್ಕೆ ಔಷಧ ಗೊಬ್ಬರ ಅಂತ ಭಾಳ ಹೋಗುದಿಲ್ಲ. ಗೊಬ್ಬರ ಏನೋ ನೀವು ಹಾಕಬೇಕಾರೆ ಮೇಲಿಂದ 20 ಬೇಕಾದ್ರೆ 17 ಸ್ವಲ್ಪ ಹಾಕಬಹುದು. ಗೊಬ್ಬರ ಅವಶ್ಯಕತೆ ಹೆಚ್ಚಿಗೆ ಬೀಳುದಿಲ್ರಿ. ನೀರಿನ ಅವಶ್ಯಕತೆನೂ ಹೆಚ್ಚಿಗೆ ಇಲ್ಲ. ಸರಿಯಾಗಿ ನಾವು ಇದನ್ನ ಇಳುವರಿ ತಕ್ಕೋಬಹುದು. ಈ ಬೀಜಗಳ ಬಗ್ಗೆ ಹೇಳ್ಬೇಕಂತಂದ್ರೆ ಇನ್ನೊಮ್ಮೆ ಯಾವಾಗ ನಿಮಗೆ ವಿಡಿಯೋದಾಗ ಎಲ್ಲ ಬೀಜಗಳ ಬಗ್ಗೆ ನಿಮ್ಗೆ ಡಿಕ್ಲೇರ್ ಹೇಳ್ತೇನೆ. ಆದ್ರೆ ನಾವು ನಮ್ಮ ಹೊಲದಾಗ ನಾವು ಬೀಜ ಇಟ್ಕೊಂಡಿರ್ತೀವಿ. ನಾವು ಕಿಳಸೇಂಗಾ ಬೀಜ ಇಟ್ಟಿದ್ದು, ನಾವು ಕಿಳಸೇಂಗಾ ಬೀಜ ನಾವು ಹಾಕ್ಯವ್ರಿ. ಅಲ್ಲಿ ಕೊಂಡು ತರಬೇಕಂತ ಇಲ್ಲ. ಒಂದು ಟೈಮ್ ನಾವು ಚಲೋ ಅಂತ ಬೀಜ ಆಯ್ಕೆ ಮಾಡ್ಕೊಂಡು ನಮ್ಮ ಮನೆಗೆ ತಂದಂಗಾದ್ರೆ ಅದ್ರಾಗ ಚಲೋ ಅಂತ ಬೀಜ ನಾವು ಆಯ್ಕೆ ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ಮತ್ತೆ ಹೊಳ್ಳಿ ತಿರುಗಿ ನಾವು ಬೀಜ ನಾಟಿ ಮಾಡ್ಬೋದ್ರಿ. ಇದೇ ರೀತಿ ಮಾಡ್ಕೊಂಡ್ರೆ ಸರಿಯಾದ ಇಳುವರಿ ತಕ್ಕೋಬಹುದ್ರಿ. ಎಕರೆ ಕಮ್ ಸೆ ಕಮ್ ಒಂದು 10 ಕ್ವಿಂಟಲರ ಬರ್ಬೇಕ್ರಿ. ಅಂದ್ರೆ ಶೇಂಗಾ ಹಾಕಿದಾಗ ಉಪಯೋಗ ಕಮ್ ಸೆ ಕಮ್ 40 ಚೀಲರ ಶೇಂಗಾ ನಮ್ಮದ ಬೆಳಿಬೇಕ್ರಿ. ಅದಕ್ಕೆ ಸರಿಯಾಗಿ ನೋಡ್ಕೋಬೇಕು. ಮತ್ತು ಇದ್ರಾಗ ಕಳೆ ನಾಶ ಒಟ್ಟ ಮಾಡುವಂಗಿಲ್ಲ. ಸರಿಯಾಗಿ ನಾವು ಹೆಣ್ಮಕ್ಳನ್ನ ಇಟ್ಕೊಂಡು ಕಸ ತೆಗೆಯೋದು ಒಳ್ಳೇದ್ರಿ. ಕಸ ತಗೊಂಡ ಹಸನ ಇಟ್ಕೋಬೇಕು.
ನಡುವೆ ದ್ವಿದಳ ಧಾನ್ಯ ಯಾವ್ದಾರ ಒಂದು ಹಾಕೋಬಹುದು, ಇಲ್ಲಾಂದ್ರೆ ಬಿಡಬಹುದು. ನೀವು ಕಸ ತಕ್ಕೋಬೇಕು, ಕಸದ ಸುದ್ದಿ ಒಟ್ಟ ಹೊಡಿಬಾರ್ದ್ರಿ. ಸರಿಯಾಗಿ ನಾವು ಉಳುಮೆ ಮಾಡ್ಕೊಂಡಂಗಾದ್ರೆ ಎಕರೆಗೆ 40 ಚೀಲ ಶೇಂಗಾ ನಾವು ಬೆಳಿಬಹುದ್ರಿ. ಶೇಂಗಾ ನಾವು ಈ ಕಡೆ ಇದೇ ರೀತಿ ಬೆಳ್ಕೊತೀವಿ. ಆದ್ರೆ ನಾನೇ ಬೆಳಿತೀನಪ್ಪ ಹಿಂಗಂತೇಳಿ ನೀವೇನು ಮಾಡಕ್ ಹೋಗ್ಬೇಡ್ರಿ. ನಿಮ್ ಕಡೆ ಹೆಂಗ ಪ್ರೊಸೀಜರ್ ಇರತ್ತಲ್ಲ ಹಂಗ ಮಾಡ್ಕೊಂಡ ನೀವು ಶೇಂಗಾ ಇಳುವರಿ ತಕ್ಕೋರಿ. ಏನಾರ ಸ್ವಲ್ಪ ಐಡಿಯಾ ಸಿಗಬಹುದು ಅಂತ ಹೇಳಿ ನಾವು ವಿಡಿಯೋ ಮಾಡಿ ನಿಮ್ಗೆ ತೋರ್ಸಾತನ್ರಿ. ಆಯ್ತ್ರಿ ರೈತ ಬಾಂಧವ್ರು, ವಿಡಿಯೋ ನೋಡಿದ್ರಲ್ಲ, ನಾವು ಯಾವ್ದು ದ್ವಿದಳ ಧಾನ್ಯ ತೆಗೆದಿರಬಾರ್ದು, ಏಕದಳ ಧಾನ್ಯ ತೆಗೆದಿರಬೇಕು. ಯಾವ್ದ ಗೊಂಜಾಳ, ಗೋಧಿ, ಸದಕ, ಮೆಕ್ಕೆಜೋಳ ಇಂಥವೆಲ್ಲ ತೆಗೆದಿದ್ವಿ ಅಂದ್ರೆ ಆ ನೆಲಕ್ಕೆ ನಾವು ಶೇಂಗಾ ಹಾಕಿ ಇಳುವರಿ ತಕ್ಕೋಬಹುದು ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೇನೆ. ವಿಡಿಯೋ ಜನ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ನಿಮಗೆ ಎಲ್ಲರಿಗೂ ತಿಳಿಸ್ರಿ. ಮುಂದಿನ ವಿಡಿಯೋ ನೋಡ್ತಾ ಇರ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೇನೆ. ಆಯ್ತ್ರಿ ರೈತ ಬಾಂಧವ್ರೆ, ಹೋಗಿ ಬರೋಣ್ರಿ. ಜೈ ಹಿಂದ್.